ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿ ಟಿವಿ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಬ್ಯಾಸ್ಕೆಟ್ ವೈರ್ ಯೂಸ್ ಮಾಡಿ ಈ ರೀತಿ ನವಿಲನ್ನ ಹೇಗೆ ಹಾಕೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿ ಕೊನೆವರೆಗೂ ನೋಡಿ, ಹಾಗೆ ಒಂದು ಲೈಕ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ನಾನು ಹಾಕೋ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಫ್ರೆಂಡ್ಸ್, ನಿಮ್ಗೆ ಇಷ್ಟ ಬಂದಿದ್ದ ಕಲರಲ್ಲಿ ವೈರ್ ತೊಗೊಳ್ಳಿ. ಈ ಒಂದು ವೈರು ಪ್ಲಾಸ್ಟಿಕ್ ವೈರನ್ನ ನಾನು ಈ ಸ್ಕೇಲಲ್ಲಿ ಅಳತೆ ಮಾಡಿದ್ದೀನಿ. ಅಂದರೆ 1 ಅಡಿ ಸ್ಕೇಲಲ್ಲಿ ನಾನು ಅಳತೆ ಮಾಡ್ಕೊಂಡಿದ್ದೀನಿ. ಒಂದು ವೈರ್ ಬಂದು 6.5 ಅಡಿ ತೊಗೊಂಡಿದ್ದೀನಿ. ಟೋಟಲು 16 ವೈರ್ ತೊಗೊಂಡಿದ್ದೀನಿ. ಹಾಗೆ ಒಂದು ಸ್ಮಾಲ್ ಬ್ಯಾಂಗಲ್ ತೊಗೊಳ್ಳಿ, ಯಾವ್ದಾರ ಹಳೆ ಬ್ಯಾಂಗಲ್ ಆದರೂ ಆಯಿತು ತೊಗೊಳ್ಳಿ. ಈ ಬ್ಯಾಂಗಲ್ಗೆ ಎಲ್ಲ ವೈರ್ಗಳನ್ನೂ ನಾನು ಸೇರಿಸ್ಕೋತೀನಿ. ನೋಡಿ, ಒಂದು ವೈರ್ ತೊಗೊಂಡು ಅದನ್ನು ಸೆಂಟ್ರಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ಈ ರೀತಿ ಸೆಂಟ್ರಿಗೆ ಕರೆಕ್ಟಾಗಿ ಫೋಲ್ಡ್ ಮಾಡ್ಕೊಳ್ಳಿ. ನಂತರ ನೋಡಿ, ಈ ರೀತಿ ಇಟ್ಕೊಂಡು ಈ ಲೂಪು ಬ್ಯಾಕ್ ಸೈಡಲ್ಲಿ ಒಂದು ಸಣ್ಣ ಲೂಪ್ ಬರುತ್ತಲ್ಲ, ಆ ಲೂಪ್ ಒಳಗಿಂದ ಈ ವೈರ್ನ ತೆಗೀರಿ. ವೈರು ಟರ್ನ್ ಆಗ್ದಂಗೆ ನೋಡ್ಕೊಳ್ಳಿ. ಈ ರೀತಿ ತೊಗೊಂಡಾಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ವೈರು ಸಮ ಇದೆಯಾ ಅಂತ. ಸ್ವಲ್ಪ ಏರುಪೇರಿದ್ರು ಜಾಸ್ತಿ ಇರೋ ವೈರ್ನ ಒಂಚೂರು ಒಳಗೆ ತಳ್ಳಿ, ಕಮ್ಮಿ ಇರೋ ಸೈಡಿಂದ ಎಳ್ಕೊಳ್ಳಿ. ಆದಷ್ಟು ಟೈಟಾಗೆ ಎಳ್ಕೊಳ್ಳಿ. ಇದೇ ರೀತಿ ಮಿಕ್ಕೆಲ್ಲ ವೈರ್ಗಳನ್ನು ನಾನು ಅಟ್ಯಾಚ್ ಮಾಡ್ಕೋತೀನಿ. ಅಂದರೆ 16 ವೈರ್ಗಳನ್ನು ನಾನು ಈ ಬ್ಯಾಂಗಲ್ಗೆ ಇದೇ ರೀತಿ ಹಾಕೋತೀನಿ. ಈ ರೀತಿ ಒಂದೊಂದು ವೈರ್ ಅಟ್ಯಾಚ್ ಮಾಡ್ಕೊಂಡಿದ್ದ ತಕ್ಷಣವೇ ಒಂದೊಂದು ಬಾಕ್ಸ್ ನಾಟ್ ಹಾಕೊಳ್ಳಿ. ಈ ಸೆಂಟ್ರಲ್ಲಿ ಆ ಕಡೆ ಈ ಕಡೆ 2 ವೈರ್ ಇದೆಯಲ್ಲ ಅದನ್ನು ಬಿಟ್ಟು, ಇಲ್ಲಿ ಸೆಂಟ್ರಲ್ಲಿ 2 ವೈರ್ ಇದೆಯಲ್ಲ ಅದನ್ನು ಒಂದು ವೈರ್ನ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಇನ್ನೊಂದು ವೈರಿಂದ ಅದನ್ನು ಸುತ್ತಕೊಂಡು ಈ ಫೋಲ್ಡ್ ಮಾಡಿದ ವೈರ್ನ ಮೇಲೆ ತಗೊಬನ್ನಿ. ಈ ಕೆಳಗಡೆ ಸುತ್ತಿದ ವೈರ್ನ ಈ ಲೂಪ್ ಒಳಗಿಂದ ತಗೊಂಡು ಹೊರಗೆ ತಗೊಬನ್ನಿ. ಈಗ ನಾಟ್ನ ಟೈಟ್ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ವೈರ್ನ ಇಲ್ಲಿಗ ಫಿಕ್ಸ್ ಮಾಡಿಕೊಂಡು ಮತ್ತೆ ಇಲ್ಲೊಂದು ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ 16 ವೈರ್ಗಳನ್ನು ಇದಕ್ಕೆ ಫಿಕ್ಸ್ ಮಾಡ್ಕೋಬೇಕು. ಫ್ರೆಂಡ್ಸ್, ನಾನೀಗ ಎಲ್ಲ ವೈರ್ಗಳನ್ನು ಈ ಬ್ಯಾಂಗಲ್ಗೆ ಸೇರಿಸ್ಕೊಂಡಿದ್ದೀನಿ. ಒಂದು ಲೈನ್ ನಾಟ್ ಹಾಕಿದ್ದೀನಿ ನೋಡಿ. ಇದೇ ರೀತಿ ನೋಡಿ, ಇಲ್ಲಿ ಇಂಟು ಶೇಪಲ್ಲಿ ಕಾಣ್ತಿದೆಯಲ್ಲ, ಇಂಟು ಮಾರ್ಕಲ್ಲಿ ಇಂಟು ಆಗಿ 2 ವೈರ್ ಸೇರಿದೆಯಲ್ಲ ಅದಕ್ಕೆ ಒಂದು ನಾಟ್ ಹಾಕ್ಕೊಳ್ಳಿ. ಈ ಥರ ನಾಟ್ ಹಾಕೊಂಡಾಮೇಲೆ ಇದೇ ರೀತಿ ಪಕ್ಕದಲ್ಲಿ ನೋಡಿ ಇಂಟು ಥರ ಇದೆಯಲ್ಲ ಅದಕ್ಕೆಲ್ಲ ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ 5 ಲೈನು ನಾಟ್ ಹಾಕ್ಕೊಳ್ಳಿ. ಫ್ರೆಂಡ್ಸ್, ಈಗ ನಾನು 5 ಲೈನು ನಾಟ್ ಹಾಕ್ಕೊಂಡಿದ್ದೀನಿ. ಈ ರೀತಿ ಬಟ್ಲು ಶೇಪಲ್ಲಿ ಬರುತ್ತೆ. ಈ ರೀತಿ ನಾಟ್ಗಳನ್ನ ಹಾಕ್ಕೊಳ್ಳಿ. ನಂತರ ಯಾವ್ದಾರ ಸೈಡ್ ಆಯಿತು 4 ನಾಟ್ಗಳನ್ನ ತಗೊಳ್ಳಿ. ಮಿಕ್ಕ ವೈರ್ಗಳನ್ನ ನೋಡಿ ಈ ರೀತಿ ರಬ್ಬರ್ ಬ್ಯಾಂಡ್ ಹಾಕ್ಕೊಳ್ಳಿ. ಈಗ ಈ 4 ವೈರ್ ಮೇಲೆ ಒಂದೊಂದು ನಾಟ್ ಹಾಕಬೇಕು. ಇಲ್ಲಿ ಇಂಟು ಶೇಪಲ್ಲಿ ಹೋಗಿದೆಯಲ್ಲ ಅಲ್ಲಿಗೆ ನಾಟ್ ಹಾಕ್ಕೊಳ್ಳಿ. ಒಟ್ಟು 3 ನಾಟ್ಗಳು ಬರುತ್ತೆ. 4ನ್ನ 3 ಮಾಡ್ಕೋಬೇಕು. ಈಗ ನೋಡಿ, 3 ನಾಟ್ ಹಾಕ್ಕೊಂಡಿದ್ದೀನಿ. 4 ಮೇಲೆ 3 ನಾಟ್ ಹಾಕ್ಕೊಂಡಿದ್ದೀನಿ. ಈಗ ಈ 3 ನಾಟ್ ಇದೆಯಲ್ಲ, ಈ 3 ನಾಟಲ್ಲಿ ಮೊದಲನೇ ವೈರು ಮತ್ತು ಕೊನೆ ವೈರು, ಮೊದಲನೇ ನಾಟ್ನ ಮೊದಲನೇ ವೈರು ಮತ್ತು ಕೊನೆ ನಾಟ್ನ ಕೊನೆ ವೈರು, ಇವೆರಡೂ ಸೇರಿಸಿ ಹಿಂಬದಿಗೆ ಒಂದು ನಾಟ್ ಹಾಕ್ಕೊಳ್ಳಿ. ಈ ರೀತಿ ವೈರ್ನ ಎಳೆದು ಸೇರಿಸಿ, ಯಾಕಂದ್ರೆ ನಮಗೆ ಅದು ರೌಂಡ್ ಥರ ಬೇಕಾಗಿದೆಯಲ್ವ, ಅದಕ್ಕೆ ನೋಡಿ ಈ ರೀತಿ ಎಳೆದು ಸೇರಿಸ್ಕೊಳ್ಳಿ. ಈಗ ಒಂದು ಲೈನ್ ಆಯ್ತು. ಈಗ ಒಂದು ರೌಂಡ್ ಲೈನ್ ಆಯಿತು. ಕತ್ತಿನ ಭಾಗದ ಮೊದಲನೇ ಲೈನ್ ಮುಗಿದಿದೆ. ಈಗ ಇಲ್ಲಿ ಇಂಟು ಯಾವ ರೀತಿ ಇಲ್ಲಿ ಬಂದಿದೆ ನೋಡಿ, ಇಲ್ಲಿ ಇಂಟು ಮತ್ತು ಇಂಟು. ಈಗ ಇಂಟು ಬಂದಿರೋದಕ್ಕೆ ಸುತ್ತ ನೀವು ನಾಟ್ಗಳನ್ನ ಹಾಕೊಂಡು ಹೋಗಬೇಕು. ಇದೇ ಥರ 10 ಲೈನು ನಾಟ್ ಹಾಕೊಳ್ಳಿ.
ಈಗ ನೋಡಿ ಇವೆರಡು ಸೇರಿಸಿ ಒಂದು ನಾಟ್ ಹಾಕೋತೀನಿ. ಈಗ ಇವೆರಡು ಇಂಟು ಶೇಪಲ್ಲಿ ಇದೆಯಲ್ಲ, ಇವೆರಡಕ್ಕೆ ಒಂದು ನಾಟು. ನಾನು ಕತ್ತಿನ ಭಾಗದ ಎರಡನೇ ಲೈನ್ ಹಾಕೋತಾ ಇದ್ದೀನಿ. ಮತ್ತೆ ಇವೆರಡು ಇಂಟು ಶೇಪಲ್ಲಿ ಇದೆ ನೋಡಿ, ಇವೆರಡಕ್ಕೆ ನಾಟ್ ಹಾಕೊಳ್ಳಿ. ಮತ್ತೆ ಇಲ್ಲೆರಡು ಇದೆಯಲ್ಲ ಅದಕ್ಕೆ ನಾಟ್ ಹಾಕೊಳ್ಳಿ. ನೆಕ್ಸ್ಟ್ ಲೈನಲ್ಲಿ ಇಲ್ಲಿ ಈ ರೀತಿ ಇಂಟು ಮಾರ್ಕಲ್ಲಿ ಬರುತ್ತಲ್ಲ ಅದಕ್ಕೆ ನಾಟ್ ಹಾಕೊಳ್ಳಿ. ನಾನು 10 ಲೈನ್ ಹಾಕೊಂಡು ಬಂದು ನಿಮಗೆ ತೋರಿಸ್ತೀನಿ. ನಾನೀಗ 10 ಲೈನ್ ಹಾಕೊ ಬಂದಿದ್ದೀನಿ ನೋಡಿ. ಈ ರೀತಿ ಒಂದೊಂದು ರೌಂಡಲ್ಲೂ 3 ನಾಟ್ ಇರುತ್ತೆ. ಈ ಬ್ಯಾಕ್ ಸೈಡಿಂದ ಕೌಂಟ್ ಮಾಡ್ಕೊಳ್ಳಿ ನೋಡಿ. ಈ ಬ್ಯಾಕ್ ಸೈಡಲ್ಲಿ ನಾವು ನಾಟ್ ಹಾಕಿದ್ವಲ್ಲ, ಫಸ್ಟ್ ನಾಟು ಅಲ್ಲಿಂದ ಮೇಲ್ಭಾಗಕ್ಕೆ ಕೌಂಟ್ ಮಾಡ್ಕೊಳ್ಳಿ. 1 2 3 4 5 ನಾಟ್ಗಳು ಹಾಕಿದ್ದೀವಲ್ವ, 5 ನಾಟು ಅದ್ರ ಮೇಲೊಂದು ಲೈನು ಎಕ್ಸ್ಟ್ರಾ ಒಂದು ಲೈನ್ ಬಂದರೆ 10 ಲೈನ್ ಆಗಿದೆ ಅಂತ ಕೌಂಟ್ ಮಾಡ್ಕೊಳ್ಳಿ. ಈಗ 11ನೇ ಲೈನ್ಗೆ ನಾನು ಒಂದು ನಾಟ್ ಹಾಕ್ತಾಯಿದ್ದೀನಿ. ಅಂದರೆ ಇದನ್ನು ಈ ನಾಟ್ಗಳ ಲೆಕ್ಕ ತೊಗೊಂಡ್ರೆ 6ನೇ ನಾಟ್ನ ಇಲ್ಲಿ ಹಾಕ್ತಾಯಿದ್ದೀನಿ. 11ನೇ ಲೈನಲ್ಲಿ 6ನೇ ನಾಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಮೇಲ್ಗಡೆ ಒಂದು ನಾಟ್ ಹಾಕಿದ್ದೀನಿ. ಈ ಹಿಂಬದಿಲಿ ಆಪೋಸಿಟ್ ಸೈಡಲ್ಲಿ, ಈ ನಾಟ್ ಆಪೋಸಿಟ್ ಸೈಡಲ್ಲಿ ಒಂದು ನಾಟ್ ಇದೆ ಕಾಣ್ತಿದೆಯಲ್ಲ, ಈ ನಾಟ್ ವೈರಿಂದ ಇಲ್ಲಿಗೆ ನಾಟ್ಗಳು ಹಾಕೋಬೇಕು. ಈ ಎರಡು ವೈರ್ಗಳಿಗೂ ನಾಟ್ ಹಾಕೋಬೇಕು. ಅಂದರೆ ಈ ಮೊದಲನೇ ನಾಟ್ ಮೇಲ್ಗಡೆ 11ನೇ ನಾಟ್ ಹಾಕಿದ್ವಲ್ಲ ಅದರಿಂದ ಡೌನಲ್ಲಿರೋ 2 ನಾಟ್ಗಳಿಗೆ ನಾಟ್ ಹಾಕೊಳ್ಳಿ ಮೊದಲು. ಈಗ ಮತ್ತೆ ಇಲ್ಲಿ ಇಂಟು ಶೇಪ್ ಬಂದಿದೆಯಲ್ಲ, ಈ ಇಂಟು ಶೇಪ್ ಬಂದಿರೋದಕ್ಕೆ ಮತ್ತೊಂದು ನಾಟ್ ಹಾಕೊಳ್ಳಿ. ನಾವೀಗ ತಲೆ ಭಾಗ ಹಾಕ್ತಾಯಿದ್ದೀವಿ. ಈಗ ಇಲ್ಲಿಂದನೂ ಅಷ್ಟೇ ಈ 2 ವೈರ್ಗಳಿಂದ ಇಲ್ಲಿ ಇದು ಒಂದು ನೋಟು ಮತ್ತು ಇದಕ್ಕೆ ಒಂದು ನೋಟು ಕ್ರಾಸಲ್ಲಿ ಹೋಗಿರೋದಕ್ಕೆ 2 ನೋಟ್ನ ಹಾಕೋಬೇಕು. ಈ ಕಡೆನೂ 2 ನೋಟ್ಗಳು ಹಾಕ್ಕೊಂಡೆ. ಈಗ ಮತ್ತೆ ಇಲ್ಲಿ ಈ ಮೇಲ್ಭಾಗಕ್ಕೆ ಒಂದು ನಾಟ್ ಹಾಕ್ಕೊಳ್ಳಿ. ಅಂದರೆ ಇಲ್ಲಿಂದ 7ನೇ ನೋಟು, ಈ ಬ್ಯಾಕ್ ಸೈಡಲ್ಲಿ ನಾಟ್ ಹಾಕಿದ್ರು ಅದರಿಂದ ಮೇಲ್ಭಾಗಕ್ಕೆ 7ನೇ ನಾಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ 3 ವೈರ್ಗಳು ಸಮವಾಗಿ ಹೋಗಿದೆ. ಮತ್ತು ಈ ಸೈಡು 3 ವೈರ್ಗಳು ಸಮವಾಗಿ ಹೋಗಿದೆ. ಈ ವೈರಿಂದ ಈ ರೀತಿ ನಾಟ್ಗಳು ಹಾಕೋಬೇಕು ನೋಡಿ. ಈಗ ನಾನು ಮೊದಲನೇ ನಾಟ್ ಹಾಕ್ತಾಯಿದ್ದೀನಿ. ಕೆಳಗಡೆಯಿಂದ 2 ವೈರ್ಗಳಿಗೆ ನಾಟ್ ಹಾಕ್ತಾಯಿದ್ದೀನಿ. ಈ ರೀತಿ ನಾಟ್ ಹಾಕೊಂಡಾಗ ಇಲ್ಲಿ ತ್ರಿಕೋನ ರೀತಿ ಬರುತ್ತೆ ನೋಡಿ. ಈಗ ಇಲ್ಲಿಂದ ಇಲ್ಲಿಗೊಂದು ನಾಟ್ ಹಾಕೊಳ್ಳಿ. ಈಗ ಈ ಸೈಡು ಸಹ ಈ ವೈರಿಂದ ನಾಟ್ಗಳು ಹಾಕೋಬೇಕು. ಈ ರೀತಿ ಇಲ್ಲಿ ಒಂದು ತ್ರಿಕೋನ ಬರುತ್ತೆ. ಈಗ ಇಲ್ಲಿ ನೋಡಿ, ಇಲ್ಲೂ ಒಂದು ತ್ರಿಕೋನ ಟೈಪಲ್ಲಿ ಬಂದಿದೆ. ಈ ರೀತಿ 2 ನಾಟು ಈ ಕಡೆ 2 ನಾಟ್ ಹಾಕೊಂಡ ಮೇಲೆ ಮತ್ತೆ ಇಲ್ಲಿ ಇಂಟು ಮೇಲ್ಭಾಗದಲ್ಲಿ ಇಂಟು ಮಾರ್ಕಲ್ಲಿ ಇಂಟು ಶೇಪಲ್ಲಿ ಸೇರಿದೆಯಲ್ಲ ಅದಕ್ಕೊಂದು ನಾಟ್ ಹಾಕೊಳ್ಳಿ. ಈಗ ಮತ್ತೆ ಇಲ್ಲಿ ನೋಡಿ, ಈ ಕಡೆ 3 ವೈರ್ಗಳು ಸಮವಾಗಿ ಬಂದಿದೆ, ಈ ಕಡೆ 3 ವೈರ್ಗಳು ಸಮವಾಗಿ ಬಂದಿದೆ. ಇದಕ್ಕೂ ಸಹ ಈ ವೈರಿಂದ ಈ ರೀತಿ ನಾಟ್ಗಳು ಹಾಕೊಳ್ಳಿ. ಇದೇ ರೀತಿ ಈ ವೈರಿಂದನೂ ಈ ನಾಟ್ ಹಾಕೊಳ್ಳಿ. ಮತ್ತೆ ಇನ್ನೊಂದು ನಾಟ್ ಸೆಂಟ್ರಿಗೆ ಇನ್ನೊಂದು ನಾಟ್ ಹಾಕೊಳ್ಳಿ. ಈಗ ಮತ್ತೆ ಅದ್ರ ಮೇಲೆ ಇನ್ನೊಂದು ಸ್ಟೆಪ್ ಹಾಕ್ಕೊಳ್ಳಿ. ಅಂದರೆ ಈಗ ನಾವೀಗ ಹಾಕಿದ್ದೀವಲ್ಲ ಅದೇ ಥರ 2 ಸ್ಟೆಪ್ ಹಾಕ್ಕೊಳ್ಳಿ. 2 ಸೈಡು ನೋಡಿ, ಇಲ್ಲೊಂದು ತ್ರಿಕೋನ ಬಂದಿದೆ ಮತ್ತು ಇಲ್ಲೊಂದು ತ್ರಿಕೋನ ಆಯ್ತಲ್ಲ. ಈಗ ಇವೆರಡು ಸೇರಿಸಿ 2 ಮೇಲ್ಗಡೆ ವೈರ್ಗಳು ಮೀಟ್ ಆಗಿದೆಯಲ್ಲ ಇಂಟು ಶೇಪಲ್ಲಿ, ಅವೆರಡಕ್ಕೆ ನಾಟ್ ಹಾಕೋಬೇಕು. ಇಷ್ಟಾದಮೇಲೆ ಮತ್ತೆ ಇಲ್ಲಿ ನೋಡಿ, ಈಗಲೂ ಸಹ 3 ವೈರು ಸಮವಾಗಿ ಹೋಗಿದೆ. ಇದಕ್ಕೂ ಸಹ ಇದೇ ರೀತಿ ನಾಟ್ಗಳು ಹಾಕ್ಕೊಳ್ಳಿ. ಈ ಕೆಳಗಡೆ ವೈರಿಂದ ಮೇಲ್ಭಾಗಕ್ಕೆ ನಾಟ್ಗಳು ಹಾಕ್ಕೊಳ್ಳಿ. ಈಗ ಇವೆರಡು ನಾಟು ಸೇರಿಸಿ ಒಂದು ನಾಟ್ ಹಾಕ್ಕೊಳ್ಳಿ. ಇದು ಲಾಸ್ಟ್ ನಾಟು ನೋಡಿ. ಇಲ್ಲಿ 3 ಕಡೆ ತ್ರಿಕೋನ ಶೇಪಲ್ಲಿ ಬಂದಿದೆ ನೋಡಿ. ಇಲ್ಲೊಂದು ಒಟ್ಟು 3 ತ್ರಿಕೋನಗಳು ಬಂದಿದೆ. ಮತ್ತು ಈ ಸೈಡಲ್ಲೂ ಸಹ 3 ತ್ರಿಕೋನಗಳು ಬಂದಿದೆ. ಇಲ್ಲೊಂದು 2 3 ಈ ರೀತಿ 3 ಸಲ ಬರೋ ಥರ ಹಾಕ್ಕೊಳ್ಳಿ.
ಈಗ ಈ ವೈರ್ ನಾಟ್ ಹಾಕೊಂಡಿದ್ದೀವಲ್ಲ ಇದನ್ನು ಈ ರೀತಿ ಒಳಗೆ ಸೇರಿಸ್ಕೊಂಬಿಡಿ. ಈ ಮೇಗಡೆ ಒಂದು ನಾಟ್ ಮಾತ್ರ ಈ ರೀತಿ ವೈರ್ಗಳನ್ನ ಒಳಗೆ ಸೇರಿಸ್ಕೊಳ್ಳಿ ಫ್ರೆಂಡ್ಸ್. ಈ ಎರಡು ಮೇಗಡೆ ಕೊನೆ ನಾಟ್ನ ಎರಡು ವೈರ್ಗಳನ್ನ ಈ ರೀತಿ ಒಳಗೆ ಸೇರಿಸ್ಕೊಂಡಿದ್ದೀನಿ ಕ್ರಾಸಾಗಿ. ಫ್ರೆಂಡ್ಸ್ ಈಗ ಕೊಕ್ಕಿನ ಭಾಗ ಹಾಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ ನೋಡಿ. ಇಲ್ಲಿ ಸಮವಾಗಿ ಹೋಗಿದೆ ನೋಡಿ ಎರಡೆರಡು ವೈರು, ಆ ವೈರ್ಗಳಿಗೆ ನಾಟ್ ಹಾಕೊಳ್ಳಿ. ಇಲ್ಲಿ ಮತ್ತೆ ಇಲ್ಲಿ ಇನ್ನೊಂದು ತ್ರಿಕೋನ ಬರುತ್ತೆ, ಕೊಕ್ಕಿನ ಭಾಗ ತಿರುಗಿಸೋಕ್ಕೋಸ್ಕರ ಈ ರೀತಿ ಬರುತ್ತೆ ನೋಡಿ. ಇಲ್ಲಿ ಹಾಕೊಂಡಿದ್ದೀನಿ ತ್ರಿಕೋನ ಟೈಪ್ ಬಂದಿದೆ. ಇನ್ನು ಮಿಕ್ಕಿದ ಕಡೆ ತ್ರಿಭುಜ ಇಲ್ಲಿ 4 ಮೂಲೆಗಳು ಬಂದಿದೆ, ಇಲ್ಲಿ ಮಾತ್ರ 3 ಮೂಲೆಗಳು ಬಂದಿದೆ. ಈ ಸೈಡು ಸಹ ಅದೇ ರೀತಿ ಹಾಕೊಳ್ಳಿ. ಕಾಣ್ತಿದೆಯಲ್ಲ, ಇಲ್ಲಿ ಕೂಡ ತ್ರಿಕೋನ ಥರ ಬಂದಿದೆ. ಈಗ ಇದನ್ನು ಇವೆರಡು ವೈರು ಮೇಲ್ಗಡೆ 2 ಇಂಟು ಶೇಪಲ್ಲಿ ಮೀಟ್ ಆಗಿದೆಯಲ್ಲ, ಈ ವೈರ್ಗಳಿಗೆ ನಾಟ್ ಹಾಕ್ಕೊಳ್ಳಿ. ಈ ರೀತಿ ಟರ್ನ್ ಮಾಡಿಕೊಂಡು ಟೈಟ್ ನಾಟ್ ಹಾಕ್ಕೊಳ್ಳಿ ಎಳೆದು. ಮತ್ತು ಈ ಕೆಳಗಡೆ 2 ವೈರ್ ಇದೆಯಲ್ಲ, ಇದೇ ನಾಟಲ್ಲಿ ಕೆಳಗಡೆ 2 ವೈರ್ಗಳಿದೆಯಲ್ಲ, ಅವುಗಳಿಗೂ ಸಹ ಈ ರೀತಿ ಇಟ್ಕೊಂಡು ನಾಟ್ ಹಾಕ್ಕೊಳ್ಳಿ. ನೋಡಿ ಇಲ್ಲಿ ಗ್ಯಾಪ್ ಬಂದಿರುತ್ತೆ ತಲೆ ಭಾಗ ತಿರುಗಿಸಿದಾಗ, ಅಲ್ಲಿಂದ ಕನ್ಫ್ಯೂಸ್ ಆಗಬೇಡಿ. ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲಕ್ಕೆ ನೀವು ನಾಟ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಇಲ್ಲೊಂದು ನಾಟು ಇಲ್ಲೊಂದು ನಾಟ್ ಹಾಕೋತೀನಿ. ಈಗ ಇವೆರಡು ವೈರ್ ಸೇರಿಸಿ ಈ ಕಡೆ ಒಂದು ನಾಟು, ಇವೆರಡು ವೈರ್ ಸೇರಿಸಿ ಈ ಕಡೆ ಒಂದು ನಾಟ್ ಹಾಕೋತೀನಿ ನೋಡಿ. ಈ ರೀತಿ ನಾಟ್ ಹಾಕೊಂಡಾಮೇಲೆ ಈ ವೈರ್ನ ಈ ಲೂಪ್ ಒಳಗೆ ಹಾಕಿ ಈ ರೀತಿ ಲೂಪ್ ಒಳಗೆ ಸೇರಿಸ್ಕೊಂಡು ಒಂದು ರೌಂಡ್ ಸುತ್ಕೊಳ್ಳಿ. ಆಪೋಸಿಟಲ್ಲಿ ಇರೋ ವೈರ್ ಒಳಗೆ ಸೇರಿಸ್ಕೊತಾ ಇದ್ದೀನಿ. ನಂತರ ಇದನ್ನ ಕಟ್ ಮಾಡ್ಕೊಳ್ಳಿ. ಈ ವೈರ್ಗಳಿಗೆ ಇದರಲ್ಲಿ ಕೊಕ್ಕಿನ ಶೇಪ್ಗೆ ಅಂತ ಇದನ್ನು ಎಷ್ಟು ಬೇಕಷ್ಟು ಉದ್ದ ಇಟ್ಕೊಂಡು ಮಿಕ್ಕಿದನ್ನ ಕಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಈಗ ಕೊಕ್ಕಿನ ಭಾಗ ಮುಗೀತು. ಇದನ್ನು ಹೀಗೆ ಒಳಗೆ ಸೇರಿಸ್ಕೋಬೋದು, ಇಲ್ಲ ಒಳಗಡೆ ಸೇರಿಸ್ಕೊಂಬಿಡಿ, ಲೂಪ್ ಒಳಗಡೆ ಸೇರಿಸ್ಕೊಂಬಿಡಿ. ಈಗ ನಮಗೆ ಕತ್ತಿನ ಭಾಗ ಮತ್ತು ಕತ್ತು ಮತ್ತು ತಲೆ ರೆಡಿಯಾಗಿದೆ. ಫ್ರೆಂಡ್ಸ್ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಈಗ ನಾವು ಈ ಎದುರುಗಡೆ ಕಾಣೋ ಥರ ನಮಗೆ ನಾಟ್ಗಳು ಹಾಕ್ಕೊಂಡಿದ್ದೀವಿ. ಈಗ ಒಳಭಾಗದಿಂದ ನಾವು ನಾಟ್ಗಳು ಹಾಕೋಬೇಕು, ಅಂದರೆ ಉಲ್ಟಾ ಸೈಡಿಂದ ನಾವು ನಾಟ್ಗಳು ಹಾಕೋಬೇಕು. ಅಂದರೆ ನೋಡಿ ಇದು ಸೀದಾ ನಮಗೆ ಇಲ್ಲಿ ಒಳಗಡೆ ಈ ರೀತಿ ಪಟ್ಟಿ ಪಟ್ಟಿ ಥರ ಹೋಗಿದೆ, ಅದು ಉಲ್ಟಾ. ಆದರೆ ಈಗ ಮೇಲ್ಭಾಗಕ್ಕೆ ಪಟ್ಟಿ ಥರ ಬರಬೇಕು, ಒಳಭಾಗಕ್ಕೆ ಸೀದಾ ಬರಬೇಕು. ಅದಕ್ಕೋಸ್ಕರ ನೋಡಿ ಮೊದಲನೇ ನೋಟ್ನ ನಾನು ಯಾವ ರೀತಿ ಹಾಕೋತೀನಿ ಅಂತ ಗಮನ ಇಟ್ಟು ನೋಡ್ಕೊಳ್ಳಿ. ಫಸ್ಟು ನಾನು ಇದನ್ನ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಸ್ವಲ್ಪ ಇದನ್ನ ಟ್ವಿಸ್ಟ್ ಮಾಡಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಕಾಣ್ತಿದೆಯಲ್ಲ, ಈ ರೀತಿ ಈ ವೈರಿಂದ ಒಂದು ಸುತ್ತು ಹಿಂಗೆ ಸುತ್ಕೊಳ್ಳಿ. ಅದನ್ನು ಸಹ ನೋಡಿ ಈ ರೀತಿ ಸುತ್ಕೊಳ್ಳಿ. ಈ ವೈರ್ನ ಮೇಲೆ ತಗೊಳ್ಳಿ. ಫಸ್ಟ್ ಒಂದು ಲೈನ್ ಹಾಕ್ಬೇಕಾದ್ರೆ ಕಷ್ಟ ಆಗುತ್ತೆ, ಕನ್ಫ್ಯೂಸ್ ಆಗುತ್ತೆ. ಈಗ ನಾಟ್ನ ಟೈಟ್ ಮಾಡ್ಕೊಳ್ಳಿ. ನೋಡಿ ಈಗ ನಾಟ್ ರೆಡಿ ಆಯ್ತಲ್ವಾ. ಈಗ ಹಿಂಬದಿ ನೋಡಿ ಇಲ್ಲಿ ಸೀದಾ ಇದೆ, ಇದು ಉಲ್ಟಾ ಇದೆ, ಕಾಣ್ತಿದೆ ಅಲ್ವಾ. ಇದೇ ರೀತಿ ನಾಟ್ಗಳನ್ನ ಹಾಕೊಳ್ಳಿ. ಇಂಟು ಶೇಪಲ್ಲಿ ಬಂದಿರೋ ನಾಟ್ಗಳನ್ನೆಲ್ಲ ಇದೇ ರೀತಿ ಹಾಕೊಳ್ಳಿ. ಒಂದು ಲೈನ್ ಪೂರ್ತಿ ಹಾಕೊಳ್ಳಿ. ಇಂಟು ಶೇಪಲ್ಲಿರೋ ವೈರ್ಗಳನ್ನ ಒಂದು ಲೈನ್ ಪೂರ್ತಿ ಹಾಕೊಳ್ಳಿ. ನೋಡಿ ಈ ರೀತಿ ಉಲ್ಟಾ ಫೋಲ್ಡ್ ಮಾಡ್ಕೊಳ್ಳಿ. ಹತ್ರದಿಂದ ತೋರಿಸ್ತೀನಿ ನೋಡಿ. ಈ ವೈರ್ ತಗೊಳ್ಳಿ, ಎರಡನೇ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಈ ವೈರ್ನ ಈ ರೀತಿ ತಿರುಗಿಸಿ ಸುತ್ಕೊಳ್ಳಿ. ಕಾಣ್ತಿದೆ ಅಲ್ವಾ, ಈ ರೀತಿ ಸುತ್ಕೊಳ್ಳಿ. ನಂತರ ಇದನ್ನ ಮೇಲೆ ತಂದು ಈ ಲೂಪ್ ಒಳಗಿಂದ ಈ ವೈರ್ ತಗೊಳ್ಳಿ. ಈಗ ನಾಟ್ ಟೈಟ್ ಮಾಡ್ಕೊಳ್ಳಿ. 2 ನಾಟ್ ಆಯ್ತಲ್ವಾ. ಇದೇ ರೀತಿ ಒಂದು ಲೈನ್ ಪೂರ್ತಿ ನೋಡ್ಕೊಳಕೊಳ್ಳಿ. ಫ್ರೆಂಡ್ಸ್ ಈಗ ಕಂಪ್ಲೀಟಾಗಿ ಒಂದು ರೌಂಡ್ ಹಾಕ್ಕೊಂಡಿದ್ದೀನಿ ಉಲ್ಟಾ ಬರೋ ಥರ. ನೋಡಿ ಇದೊಂದು ಲೈನ್ ಹಾಕೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಈಗ ನೆಕ್ಸ್ಟ್ ಲೈನಿಂದ ಈಸಿ ಆಗುತ್ತೆ. ಈಗ ಇದೇ ಥರ ನೋಡಿ ಇಲ್ಲಿ ಎಲ್ಲಿ ಇಂಟು ಆಗಿ ಮೀಟ್ ಆಗಿದೆಯೋ ಅಲ್ಲೆಲ್ಲ ಒಂದೊಂದು ನಾಟ್ ಹಾಕ್ಕೊಳ್ಳಿ.
ಈಗ ನಾನು ಫಸ್ಟ್ ಲೈನು ಹಾಕಿದ್ದೀನಲ್ವ, ಈಗ ಎರಡನೇ ಲೈನ್ ಹಾಕೋತಾ ಇದ್ದೀನಿ. ಎರಡನೇ ಲೈನ್ ರೌಂಡ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ಮತ್ತೆ ಇನ್ನೊಂದು ಲೈನ್ ಹಾಕೊಳ್ಳಿ. ಒಟ್ಟು 5 ಲೈನ್ ಹಾಕೊಳ್ಳಿ ಫ್ರೆಂಡ್ಸ್. ಈಗ ನೋಡಿ 5 ಲೈನ್ ಹಾಕೊಂಡಿದ್ದೀನಿ. 5 ಲೈನ್ ಹಾಕೊಂಡಾಗ ಇಲ್ಲಿ 5 ವೈರ್ಗಳು ಸಮವಾಗಿ ಬರುತ್ತೆ. ಎರಡು ಸೈಡು 5 ವೈರ್ಗಳು ಸಮವಾಗಿ ಬರುತ್ತೆ. ಮಿಕ್ಕಿದೆಲ್ಲ ಇಂಟು ಶೇಪಲ್ಲೇ ಬರುತ್ತೆ. ನೋಡಿ ಕಾಣ್ತಿದೆಯಲ್ವಾ, ಈ ರೀತಿ ಇಂಟು ಬರುತ್ತೆ. ಮಿಕ್ಕಿದ 5 ವೈರ್ ಮಾತ್ರ ಸಮವಾಗಿ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ನೆಕ್ಸ್ಟ್ ಸ್ಟೆಪ್ಗೆ ಈ 5ನೇ ವೈರಲ್ಲಿರೋ ಮೊದಲನೇ ನಾಟ್ ಇದೆಯಲ್ಲ ಇಲ್ಲಿ, ಇದನ್ನು ಬಿಡ್ತಾ ಇದ್ದೀನಿ ನಾನು. ಈ ಕಡೆನೂ ಅಷ್ಟೇ, ಈ 5ನೇ ವೈರ್ನ ಮೊದಲನೇ ನಾಟ್ನ ನಾನು ಬಿಡ್ತಾ ಇದ್ದೀನಿ. ಈಗ ಇವುಗಳಿಗೆ ಮಾತ್ರ ಕ್ರಾಸಲ್ಲಿ ಇದೆಯಲ್ಲ, ಇವುಗಳಿಗೆ ಮಾತ್ರ ನಾಟ್ ಹಾಕಬೇಕು. ಅಂದರೆ ನೋಡಿಲಿ, ಈ ವೈರಲ್ಲಿ ಇಲ್ಲಿಂದ ನಾವು ನಾಟ್ ಹಾಕೋಬೇಕು. ಇದೇ ಥರ ನಾಟ್ ಹಾಕ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ. ನೋಡಿ ಇಲ್ಲಿಗೆ ಎಂಡ್ ಮಾಡ್ಕೊಳ್ಳಿ. ಆವಾಗ ಇಲ್ಲೂ ಒಂದು ವೈರು ಸಮವಾಗಿ ಬರುತ್ತೆ. ಇಲ್ಲಿ ನಾಟ್ ಹಾಕೋಕ್ಕಿಂತ ಮುಂಚೆ ಇಲ್ಲಿ 6 ನಾಟ್ ಇದೆ, ಅದು 5 ನಾಟ್ ಆಗುತ್ತೆ. ಆಮೇಲೆ 5, ಆಮೇಲೆ 4, ಆಮೇಲೆ 3, ಆಮೇಲೆ 2, ಆಮೇಲೆ 1ಕ್ಕೆ ಎಂಡ್ ಮಾಡ್ಕೊಳ್ಳಿ. ನಾನು ಪೂರ್ತಿಯಾಗಿ ಹಾಕೊಬಂದು ತೋರಿಸ್ತೀನಿ. ನೆನಪಿರಲಿ, ಈ ಕಡೆಯಲ್ಲಿ ಇರೋ ಮೊದಲನೇ ನಾಟ್ನ ಬಿಡ್ತಾ ಇದ್ದೀನಿ, ಈ ಕಡೆನೂ ಮೊದಲನೇ ನಾಟ್ ಬಿಡ್ತಾ ಇದ್ದೀನಿ. ಬಿಟ್ಟು ಇಲ್ಲಿಂದ ಮಾತ್ರ ಹಾಕೋತಾ ಇದ್ದೀನಿ. ಅಂದರೆ ಸಮವಾಗಿ ಬಂದಿಲ್ಲ ಲೈನಲ್ಲಿ ಲಾಸ್ಟ್ ನಾಟ್ ಇದೆಯಲ್ಲ, ಆ ನಾಟ್ನ ಬಿಡ್ತಾ ಇದ್ದೀನಿ. ಅದಕ್ಕೆ ನಾಟ್ ಹಾಕೋತಾ ಇಲ್ಲ ನಾನು. ಫ್ರೆಂಡ್ಸ್ ನೋಡಿ, ಇಲ್ಲಿ ಹಾಕೋ ಬಂದಿದ್ದೀನಿ. ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಹಾಕೋಬೇಕು. ಈಗ ಇದನ್ನು ಮುಂದುವರ್ಸೋಕ್ಕಿಂತ ಮುಂಚೆ ಇಲ್ಲಿ ಎಕ್ಸ್ಟ್ರಾ ಇದೆಯಲ್ಲ ವೈರು, ಇದನ್ನು ರೆಕ್ಕೆಗಳನ್ನ ಫಸ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಇದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ. ಇಲ್ಲಿ ನೋಡಿ, ಇಲ್ಲಿ ಒಂದು ವೈರ್ ಬಿಟ್ಟು ಮಿಕ್ಕಿದೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಈಗ ಈ ಲೈನಿಂದ ನೋಡಿ ಈ ಮೊದಲನೇ ವೈರ್ಗೆ ನಾವು ಇಲ್ಲಿ ನಾಟ್ ಹಾಕೊಬರ್ಬೇಕು. ಇದನ್ನು ಈ ರೀತಿ ತಗೊಬರ್ಬೇಕು. ನೋಡಿ ಇಲ್ಲಿ ತ್ರಿಕೋನ ಥರ ಬಂದಿದೆ. ನೋಡಿ ಇಲ್ಲೊಂದು ತ್ರಿಕೋನ ಬಂದಿದೆ. ಈಗ ಈ ವೈರ್ನ ಇದಕ್ಕೆ ಇಲ್ಲಿ ಇಂಟು ಬಂದಿದೆಯಲ್ಲ, ಈ ಇಂಟುಗೆ ಹಾಕೊಂಡು ಹೋಗ್ಬೇಕು. ಲೂಸ್ ಆದಂಗೆ ಟೈಟ್ ಮಾಡ್ಕೊಳ್ಳಿ ವೈರ್ನ. ನೋಡಿ ಇಲ್ಲಿವರೆಗೂ ಹಾಕೋಬತ್ತೀನಿ ನಾನು. ನೋಡಿ ಇಲ್ಲಿ ತ್ರಿಭುಜ ಥರ ಇಲ್ಲೂ ಬಂದಿದೆ. ಈ ರೀತಿ ಹಾಕೊಂಡಾಮೇಲೆ ಒಂದು ವೈರಲ್ಲಿ ಕಂಟಿನ್ಯೂಸ್ ಆಗಿ ಹಾಕೊಂಡಿದ್ದೀನಿ. ಮತ್ತೆ ಲಾಸ್ಟ್ ವೈರ್ ತೊಗೊಳ್ಳಿ, ಮೊದಲನೇ ವೈರು, ಅದನ್ನು ಮತ್ತೆ ಇಲ್ಲಿ ಬಾಕ್ಸ್ ನಾಟ್ಗಳು ಹಾಕ್ಕೊಳ್ಳಿ. ಈ ರೀತಿ ಬರೋ ಥರ ಬಾಕ್ಸ್ ನಾಟ್ ಹಾಕ್ಕೊಳ್ಳಿ. ಇದೇ ರೀತಿ ಈ ವೈರು, ನೆಕ್ಸ್ಟು ಈ ವೈರು ಇದೇ ರೀತಿ ಪೂರ್ತಿಯಾಗಿ ಹಾಕ್ಕೊಳ್ಳಿ. ಎಷ್ಟು ಲೈನ್ ಬರುತ್ತೆ ನೋಡ್ಬಿಟ್ಟು ಹಾಕ್ಕೊಳ್ಳಿ. ನೋಡಿ ಈ ರೀತಿ ಹಾಕ್ಕೊಳ್ಳಿ. ಈ ರೀತಿ ಹಾಕ್ಕೊಂಡು ಇಷ್ಟಕ್ಕೆ ಸ್ಟಾಪ್ ಮಾಡಿ. ಇಲ್ಲಾಂದರೆ ಇನ್ನೊಂದು ಸ್ವಲ್ಪ ಉದ್ದ ರೆಕ್ಕೆ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ 3 ಲೈನ್ ಹಾಕ್ಕೊಂಡಿದ್ದೀನಿ. ಇಷ್ಟಕ್ಕೆ ರೆಕ್ಕೆ ಶೇಪ್ ಬಂದಿದೆ, ನಾನು ಇಷ್ಟಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಮಿಕ್ಕಿ ಸ್ವಲ್ಪ ವೈರಷ್ಟು ಬಿಟ್ಟು ವೈರ್ಗಳನ್ನ ಕಟ್ ಮಾಡ್ಕೊಳ್ಳಿ. ನಂತರ ಇದನ್ನ ಬ್ಯಾಕ್ ಸೈಡ್ ಒಳಗಡೆ ಸೇರಿಸ್ಕೊಳ್ಳಿ. ಇದೇ ರೀತಿ ಈ ಸೈಡಲ್ಲೂ ಇರೋ ಇಷ್ಟು ವೈರ್ಗಳಿಗೆ ಹಾಕೊಳ್ಳಿ. ಫ್ರೆಂಡ್ಸ್, ಈಗಾಗಲೇ ವಿಡಿಯೋ ತುಂಬ ಲೆಂತಿ ಆಗಿದೆ. ಇದು ಮುಂದುವರೆದ ಭಾಗನ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋನ ಶೇರ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಆ್ಯಂಡ್ ಬಾಯ್.